ಪ್ರಿಯಾಳಿಗೆ ಬಂದಿರುವಂಥ ಒಂದು ರೋಗದ ಹೆಸರನ್ನು ಕೇಳಿ ತುಂಬಾ ಶಾಕ್ ಆಗಿರುವಂಥ ಅಶೋಕ್ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಸಿಹಿಗೆ ನಿನಗೆ ಇನ್ನೊಂದು ತಮ್ಮ ಹುಟ್ಬಿಟ್ರೆ ಯಾವುದೇ ರೀತಿಯಾದಂಥ ಪ್ರೀತಿ ಸಿಗಲ್ಲ ಅಂತ ಹೇಳಿ ಹೆದರಿಸ್ಬಿಡ್ತಾಳೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಟಿವಿಗಿಂತಲೂ ಮುಂಚಿತವಾಗಿಯೇ ಸೀತಾರಾಮ ಧಾರಾವಾಹಿಯ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ತಡ ಮಾಡೋದು ಬೇಡ, ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸ್ನಾನ ಮಾಡಿ ಬಂದಂತಹ ರಾಮ್ ತುಂಬಾನೇ ಪ್ರೀತಿಯಿಂದ ಗಟ್ಟಿಯಾಗಿ ಅಪ್ಕೊಂಡು ಸೀತಾಳನ್ನ ಇಟ್ಕೊಂಡಿರ್ತಾನೆ. ಟೈಮ್ ಎಷ್ಟು ಬೇಗ ಕಳೆದೋಗ್ತಾ ಇದೆ, ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ನಾನು ಆಫೀಸಿಗೆ ಬೇರೆ ಹೋಗಬೇಕು, ನಿನ್ನ ಜೊತೆಗೆ ಸಮಯನ ಕಳೀತಾ ಇದ್ರೆ ತುಂಬಾನೇ ಪ್ರೀತಿಯಿಂದ ಟೈಮ್ ಹೋಗೋದೇ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಈ ಕಡೆಯಿಂದ ರಾಮ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಒಂದು ಫೋನ್ ಬರುತ್ತೆ. ಆದರೆ ರಾಮ್ಗೆ ಲೇಟ್ ಆಗಿರೋದ್ರಿಂದ ನಾನು ಹೋಗಿ ರೆಡಿ ಆಗ್ತೀನಿ, ಅದು ಯಾರು ಅಂತ ಹೇಳಿ ರಿಸೀವ್ ಮಾಡಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಹೇಳಿಬಿಡು ಅಂತ ಸೀತಾಳಿಗೆ ಹೇಳಿ ಅವನಲ್ಲಿಂದ ಹೊರಟೋಗ್ತಾನೆ. ಸೀತಾ ಕಾಲ್ ರಿಸೀವ್ ಮಾಡಿ ನೋಡಿದರೆ ಕಾಲ್ ಮಾಡಿರೋದು ಡಾಕ್ಟರ್ ಶ್ಯಾಮ್. ಈ ಕಡೆಯಿಂದ ಡಾಕ್ಟರ್ ಶ್ಯಾಮ್ ಹೇಳ್ತಾನೆ, ನಾನು ಡಾಕ್ಟರ್ ಶ್ಯಾಮ್, ನಾನು ರಾಮ್ನನ್ನು ಮೀಟ್ ಮಾಡಬೇಕು, ರಾಮ್ನ ಫ್ರೆಂಡ್ ನಾನು ಅಂತ ಹೇಳಿ ಹೇಳ್ತಾನೆ. ಇದರಿಂದ ಒಂದು ಕ್ಷಣ ಸೀತಾಳಿಗೆ ಕನ್ಫ್ಯೂಸ್ ಆಗುತ್ತೆ. ಯಾರು ನೀವು ಅಂತ ಹೇಳಿ ಕೇಳಿದಾಗ ನಾನು ಡಾಕ್ಟರ್ ಶ್ಯಾಮ್ ಅಂತ ಹೇಳಿ ರಾಮ್ನ ಫ್ರೆಂಡ್ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಓ ನೀವಾ ಹೇಳಿ ಅಂತ ಹೇಳಿ ಸೀತಾ ಹೇಳ್ತಾಳೆ. ನನಗೆ ನೀವು ಗೊತ್ತಾ ಅಂತ ಹೇಳಿದಾಗ ನೀವು ನನಗೆ ಗೊತ್ತಾ, ನನ್ನ ಗಂಡ ನಿಮ್ಮ ಬಗ್ಗೆ ಹೇಳ್ತಾನೆ ಇರ್ತಾನೆ ಅಂತ ಹೇಳಿ ಸೀತಾ ಹೇಳ್ತಾಳೆ. ಓ ರಾಮ್ನೇ ಹಾಗೆ, ಯಾವತ್ತೂ ಕೂಡ ಅವನ ಫ್ರೆಂಡ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಈ ಕಡೆಯಿಂದ ಶ್ಯಾಮ್ ಕೂಡ ತುಂಬಾ ಖುಷಿ ಆಗ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ರಾಮ್ ಬರ್ತಾನೆ. ಬಂದಂಥ ರಾಮ್ ಏನೋ ಹೇಗಿದೆಯಾ ಅಂತ ಹೇಳಿ ಮಾತಾಡಿಸ್ತಾನೆ. ನಾನು ಚೆನ್ನಾಗಿದ್ದೀನಪ್ಪ, ನೀನು ಹೇಗಿದೆಯಾ, ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಹೇಗಿದ್ದಾರೆ, ಸೀತಾ ಚೆನ್ನಾಗಿದ್ದಾಳ ಅಂತ ಹೇಳಿ ಕೇಳ್ತಾನೆ. ಹೌದಾ, ಸೀತಾ ನಿನಗೆ ಗೊತ್ತಾ ಅಂತ ಹೇಳಿ ಈ ಕಡೆಯಿಂದ ರಾಮ್ ಕೇಳಿದಾಗ ಹೌದು ಗೊತ್ತು ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಮತ್ತು ಭಾರ್ಗವಿಯ ಗಂಡ ತುಂಬಾ ಟೆನ್ಷನ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸಿಹಿ ಬರ್ತಾಳೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಪೂಜಾದ ಮನೆಗೆ. ಅದನ್ನು ನೋಡಿದಂಥ ಭಾರ್ಗವಿ ಗಂಡ ಶಿವು ಎದ್ದೋಗಿ ಏನು ಮಾಡ್ತಾ ಇದೆಯಾ ಪುಟ್ಟ ಅಂತ ಹೇಳಿ ಕೇಳ್ತಾನೆ. ನನಗೆ ಮಗು ಬೇಕು, ಅಂದರೆ ನನಗೆ ತಮ್ಮ ಬೇಕು ಅಂತ ಹೇಳಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಹೌದಾ, ನಿನಗೆ ತಮ್ಮ ಯಾವ ಅಂಗಡಿನಲ್ಲಿ ಸಿಗ್ತಾನೆ ಅಂತ ಹೇಳಿ ಶಿವು ಕೇಳಿದಾಗ ಅದು ಸಿಗೋದೆಲ್ಲ ಹುಟ್ಟೋದು ಅಂತ ಹೇಳಿ ಹೇಳ್ತಾಳೆ. ಇದರಿಂದ ಒಂದು ಕ್ಷಣ ಶಿವು ಗಾಬರಿ ಆಗ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಭಾರ್ಗವಿ ಕೂಡ ತುಂಬಾ ಗಾಬರಿ ಆಗ್ತಾಳೆ. ಅಷ್ಟರಲ್ಲೇ ಭಾರ್ಗವಿ ಅಲ್ಲಿರುವಂಥ ಸಿಹಿಯನ್ನು ಕರೆದು, ಸಿಹಿ ಪುಟ್ಟ ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇದೆಯಾ, ಏನು ಗೊತ್ತಾ, ನಿನಗೇನಾದರೂ ತಮ್ಮ ಹುಟ್ಬಿಟ್ರೆ ಅವರು ನಿನ್ನನ್ನು ಕೇರ್ ಮಾಡೋದೇ ಇಲ್ಲ, ನಿನಗೆ ಪ್ರೀತಿನೇ ತೋರಿಸೋದಿಲ್ಲ. ಸೀತಾ ಮತ್ತು ರಾಮ್ ಯಾವಾಗಲೂ ಕೂಡ ನಿನ್ನ ತಮ್ಮನನ್ನು ನೋಡ್ಕೊಳ್ತಾ ಇದ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಹೌದಾ, ಹಾಗಾಗುತ್ತಾ ಅಂತ ಹೇಳಿ ತುಂಬಾ ಸೀರಿಯಸ್ ಆಗಿ ವಿಚಾರವನ್ನು ತಿಳ್ಕೊಂಡಂಥ ಸಿಹಿ ಓಡೋಡಿ ನನ್ನ ಅಪ್ಪನ ಹತ್ರ ಮಾತಾಡಬೇಕು ಅಂತ ಓಡೋಡಿ ಹೋಗ್ತಾಳೆ. ಈಗ ಸಿಹಿ ಓಡೋಗಿದ್ದನ್ನು ನೋಡಿದಂತಹ ಶಿವು ತುಂಬಾ ಗಾಬರಿಯಾಗಿ ರಾಮ್ ಹತ್ರ ಹೋಗಿ ಏನು ಚಾಡಿ ಹೇಳ್ತಾಳೋ ಅಂತ ಹೇಳಿ ಎದುರ್ಕೊಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಮಾತಾಡ್ತಾ ಇರುವಂಥ ಶ್ಯಾಮ್ ಹೇಳ್ತಾನೆ, ಏನಿಲ್ಲ, ನಾನು ಸಿಹಿಗೆ ದಿನಾಲೂ ಟ್ರೀಟ್ ಮಾಡ್ತಾ ಇದ್ದೆ, ಇನ್ಸುಲೇಷನ್ಸ್ ಎಲ್ಲ ಕೂಡ ನಾನೇ ಆಗ್ತಾ ಇದ್ದೆ, ಅವಳು ತುಂಬಾ ಒಳ್ಳೆ ಹುಡುಗಿ, ನನಗೂ ಕೂಡ ನಿಮ್ಮಂಥ ಒಬ್ಬ ಸಿಹಿ ಅಂತ ಒಂದು ಒಳ್ಳೆ ಹುಡುಗಿ ಮಗುವಾಗಿ ಹುಟ್ಟಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ ಹೇಳ್ತಾನೆ. ಇದರಿಂದ ತುಂಬಾ ಖುಷಿಯಾದಂಥ ರಾಮ್, ಏನು ಶ್ಯಾಮ್, ನನ್ನ ಮಗಳನ್ನ ನೀ ಟ್ರೀಟ್ ಮಾಡ್ತಾ ಇದ್ದ, ನನಗೆ ಕೇಳಿ ತುಂಬಾ ಖುಷಿ ಆಯಿತು ಅಂತ ಹೇಳಿ ಹೇಳ್ತಾನೆ. ಓ ಒಳ್ಳೆಯದು, ಹಾಗಾದರೆ ನೀನು ನನ್ನ ಮಗಳನ್ನು ಟ್ರೀಟ್ ಮಾಡ್ತಾ ಇದ್ದೆ ಅಂದರೆ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ಅಂತ ಅನ್ನಿಸ್ತಾ ಇದೆ. ಸಿಹಿ ಅಂತ ಮಗುನ ಯಾರು ಇಷ್ಟಪಡಲ್ಲ ಹೇಳು, ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳಿ ಈ ಕಡೆಯಿಂದ ರಾಮ್ ಹೇಳ್ತಾನೆ. ಆಗ ಸೀತಾ ಕೂಡ ತುಂಬ ಖುಷಿಯಾಗಿ, ಓ ನಿಮ್ಮ ಬಗ್ಗೆ ಅವಳು ಡೈಲಿ ಹೇಳ್ತಾ ಇರ್ತಾಳೆ, ನೀವೇನಾ ಡಾಕ್ಟ್ರು ಡೈಲಿ ಅವಳನ್ನ ಟ್ರೀಟ್ ಮಾಡ್ತಾ ಇದ್ದಿದ್ದು, ಅವಳು ಯಾವಾಗ ನೋಡಿದ್ರು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ಅಂತ ಹೇಳಿ ಸೀತಾ ಹೇಳ್ತಾಳೆ. ಓ ಸೀತಾ, ಹಾಗಾದರೆ ಸಿಹಿ ಯಾವಾಗಲೂ ಕೂಡ ನನ್ನ ಬಗ್ಗೆನೇ ಕೇಳ್ತಾ ಇರ್ತಾಳಾ, ನನಗೂ ಕೂಡ ಕೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ಆದಷ್ಟು ಬೇಗ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ರಾಮ್, ಮೀಟ್ ಮಾಡು, ಆದರೆ ಎಲ್ಲೆಲ್ಲೋ ಬೇಡ, ಸೀದಾ ಮನೆಗೆ ಬಾ, ಎಲ್ಲರೂ ಕೂಡ ಮೀಟ್ ಮಾಡುವಂತೆ ಅಂತ ಹೇಳಿದಾಗ ಸರಿಯಪ್ಪ ಬರ್ತೀನಿ, ನೀನು ಅಡ್ರೆಸ್ ಕಳಿಸದೇ ಇದ್ರೂ ಕೂಡ ನಾನೇ ಹುಡ್ಕೊಂಡು ಬರ್ತೀನಿ, ಯಾಕಂದರೆ ನಾನು ನನ್ನ ಸಿಹಿ ಪುಟ್ಟನ ನೋಡಬೇಕು ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಖುಷಿ ಆಗ್ತಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಅಶೋಕ್ಗೆ ಡಾಕ್ಟರ್ ಕಡೆಯಿಂದ ಕಾಲ್ ಬರುತ್ತೆ. ಈ ಕಡೆಯಿಂದ ಡಾಕ್ಟರ್ಗೆ ಹತ್ರ ಮೀಟ್ ಆಗೋಕ್ಕೆ ಹೋಗಬೇಕು, ನಾನು ಒಬ್ಬನೇ ಹೋಗ್ತೀನಿ ಅಂತ ಅಶೋಕ್ ಹೋಗ್ತಾ ಇದ್ದರೆ ಪ್ರಿಯಾನ ತಾಯಿ ಅಂದರೆ ಅಶೋಕ್ನ ಅತ್ತೆ, ಯಾಕಪ್ಪ ಒಬ್ಬನೇ ಹೋಗ್ತಾ ಇದೆಯಾ, ಪ್ರಿಯಾನು ಕೂಡ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾಳೆ. ಇಲ್ಲ, ಡಾಕ್ಟರ್ ನನ್ನನ್ನು ಒಬ್ಬನೇ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಆಗ ತುಂಬಾ ಗಾಬರಿಯಾದಂತಹ ಅಶೋಕ್ನ ಅತ್ತೆ, ಅಯ್ಯೋ ಏನಾಗ್ತಿದೆ, ನನ್ನ ಅಳಿಯ ತುಂಬಾ ಒಳ್ಳೆಯ ಮನುಷ್ಯ, ಅವನಿಗೆ ಯಾವುದೇ ರೀತಿಯಾದಂಥ ಕಷ್ಟಗಳನ್ನ ಕೊಡಬೇಡ ದೇವ್ರೆ, ಯಾಕೆ ಒಬ್ಬನೇ ಬರೋದಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಏನಾದರೂ ತೊಂದರೆ ಇದ್ದರೆ ಅದನ್ನು ನಿವಾರಿಸಿಬಿಡು ಅಂತ ಹೇಳಿ ಅಳ್ತಾ ಇರ್ತಾಳೆ. ಅಷ್ಟೇ ಅಲ್ಲಿಗೆ ಬಂದಂತಹ ಅಶೋಕ್ನ ತಂಗಿ, ಏನಾಯ್ತಮ್ಮ, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ, ನೀನು ಸುಮ್ಮನೆ ಏನೇನೋ ಊಹಿಸ್ಕೊಳ್ಬೇಡ ಆಯ್ತಾ ಅಂತ ಹೇಳಿ ಅಶೋಕ್ನನ್ನು ಕರೆದು ಅವಳೇ ಡೈರೆಕ್ಟಾಗಿ ಕೇಳ್ತಾಳೆ. ಆಗ ಅಶೋಕ್ ಹೇಳ್ತಾನೆ, ಈ ಫೈಲಲ್ಲಿ ಏನಿದೆ ಅಂತ ಹೇಳಿ ನಾನು ಓಪನ್ ಮಾಡಿ ಕೂಡ ನೋಡಿಲ್ಲ, ಗೂಗಲಲ್ಲಿ ಸರ್ಚ್ ಕೂಡ ಮಾಡಿಲ್ಲ, ಈ ಒಂದು ವಿಚಾರನ ಡಾಕ್ಟರ್ ಬಾಯಿಂದನೇ ಕೇಳಬೇಕು ಅಂತ ಹೋಗ್ತಾ ಇದ್ದೀನಿ, ಬಟ್ ಅವ್ರು ಏನೋ ಗೊತ್ತಿಲ್ಲ, ಪ್ರಿಯಾನನ್ನು ಕರ್ಕೊಂಡು ಬರೋದು ಬೇಡ ಅಂತ ಹೇಳಿದ್ರು. ಅಷ್ಟಕ್ಕೂ ಪ್ರಿಯಾ ಚಿಕ್ಕ ಚಿಕ್ಕ ವಿಚಾರಕ್ಕೆ ತುಂಬಾ ಪ್ಯಾನಿಕ್ ಆಗ್ತಾಳೆ, ತುಂಬಾ ಹೆದರ್ಕೊಳ್ತಾಳೆ, ಅದಕ್ಕೋಸ್ಕರ ಬಿಟ್ಟೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಅಶೋಕ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆಯಿಂದ ತುಂಬಾ ಟೆನ್ಷನ್ ಮಾಡ್ಕೊಂಡಿರುವಂಥ ಅಶೋಕ್ನ ತಂಗಿ, ಏನೂ ಆಗದೇ ಇದ್ರೆ
ಸಾಕಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಹೇಳಿದ ಮಾತಿನಿಂದ ತುಂಬಾನೇ ಚಿಂತೆಗೊಳಗಾದಂಥ ಸಿಹಿ ಓಡೋಡಿ ರಾಮ್ ಹತ್ರ ಹೋಗಿ ಅಪ್ಪ ಅಪ್ಪ ಅಂತ ಹೇಳಿ ಕೂಗ್ತಾಳೆ. ಆಗ ರಾಮ್ ಬಂದು ಏನಾಯ್ತು ಸಿಹಿ ಪುಟ್ಟ ಅಂತ ಹೇಳಿ ಕೇಳಿದಾಗ, ನನಗೆ ಅಲ್ಲಿ ಬಡ್ಡಿ ಬಂಗಾರಮ್ಮ ಹೇಳ್ತಾ ಇದ್ಲು, ನನಗೇನಾದರೂ ಪಾಪು ಆಗಿಬಿಟ್ರೆ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ, ನಿಜಾನ ಅಂತ ಹೇಳಿ ಕೇಳಿದಾಗ ಇದರಿಂದ ರಾಮ್ಗೆ ತುಂಬಾನೇ ಕೋಪ ಬಂದು ಭಾರ್ಗವಿ ಹತ್ರ ಬೈತಾನೆ. ಯಾಕೆ ಈ ರೀತಿ ಮಗು ಹತ್ರ ಹೇಳ್ತಾ ಇದ್ದೀರಾ? ಅನಿ ಕೂಡ ನಾನು ಕೂಡ ಒಂದೇ ಸಾರಿ ಹುಟ್ಟಿದ್ದು, ಬಟ್ ನೀವು ನಮ್ಮಿಬ್ರಿಗೂ ಕೂಡ ಒಂದೇ ರೀತಿಯಾದಂಥ ಪ್ರೀತಿನ ತೋರಿಸ್ತಾ ಇದ್ದೀರಾ ತಾನೇ? ನೀವು ಅಷ್ಟೊಂದು ದೊಡ್ಡ ಹೃದಯನ ಇಟ್ಕೊಂಡು ನೀವ್ಯಾಕೆ ನನಗೆ ಈ ರೀತಿ ಹೇಳ್ತಾಯಿರಾ? ಅಷ್ಟಕ್ಕೂ ನೀವು ಹೇಳ್ತಾ ಇರೋದು ನಿಜಾನೇ, ನನಗೆ ಸಿಹಿ ಜೊತೆ ಹಂಚ್ಕೊಂಡಿರೋಂಥ ಪ್ರೀತಿನ ಬೇರೆ ಯಾರ ಜೊತೆ ಹಂಚ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಭಾರ್ಗವಿ ಕಣ್ಣೀರಾಗ್ತಾ ಮೊಸಳೆ ಕಣ್ಣೀರಿಂದ ನಾಟಕ ಮಾಡ್ತಾ, ಇಲ್ಲ ಕಣಪ್ಪ ನೀನು ಹೇಳ್ತಾ ಇರೋದು ಕೂಡ ನಿಜಾನೇ ಇದೆ, ಆದರೆ ನನಗೂ ಕೂಡ ಒಂದು ಆಸೆ ಇರುತ್ತಲ್ವಾ, ನಿನ್ನನ್ನು ಕೂಡ ಆಡಿ ಬೆಳೆಸಿದ್ದೀನಿ, ನಿನ್ನ ಮಗನನ್ನು ಕೂಡ ಆಡಿ ಬೆಳೆಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ರೀತಿ ಹೇಳಿದೆ. ಬಟ್ ಇದ್ಯಾವುದು ಕೂಡ ಆಗೋದಿಲ್ಲ ಅಂತ ಹೇಳಿ ನನಗೆ ಗೊತ್ತು, ಆದರೆ ನಾವು ಮಾವಯ್ಯನಿಗೆ ಏನು ಹೇಳೋಣ, ಅವ್ರು ಈ ರೀತಿ ಹಠ ಮಾಡಿದರೆ ನಾವು ಏನಂತ ತಿಳ್ಕೊಳ್ಳೋಣ ಅಂತ ಹೇಳಿ ತನ್ನ ಮೊಸಳೆ ಕಣ್ಣೀರನ್ನು ಹಾಕ್ತಾಳೆ. ಈ ಒಂದು ವಿಚಾರವನ್ನು ಹೇಳದಂಥ ರಾಮ್ ಅಲ್ಲಿಂದ ಹೊರಟೋದ್ರೆ ಸಿಹಿ ಮಾತ್ರ ಅಲ್ಲೇ ನಿಂತ್ಕೊಂಡಿರ್ತಾಳೆ. ನೋಡು ಸಿಹಿ ಪುಟ್ಟ, ನೀ ಇನ್ಮೇಲಿಂದ ಮಗು ಬೇಕು ಅಂತ ಹೇಳಿ ಹಠ ಮಾಡಬೇಡ ಆಯಿತಾ, ನೀನು ಹಠ ಮಾಡೋದ್ರಿಂದ ಈ ಕೆಲಸ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸಿಹಿ ಹೇಳ್ತಾಳೆ, ನಾನು ಕೇಳಿದ್ದನ್ನು ಯಾವತ್ತೂ ಕೂಡ ಇಲ್ಲ ಅಂದಿಲ್ಲ ನನ್ನ ಅಪ್ಪ, ಅದನ್ನು ಕೂಡ ಕೊಟ್ಟೇ ಕೊಡ್ತಾನೆ, ಇದು ಬೆಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಡಾಕ್ಟರ್ನ ಮೀಟ್ ಆಗೋದಕ್ಕೆ ಅಂತ ಹೇಳಿ ಅಶೋಕ್ ಹೋದಾಗ ಅಲ್ಲಿ ಡಾಕ್ಟರ್ ಅಶೋಕ್ನನ್ನು ನೋಡಿ ಅವನು ತಂದಿರುವಂಥ ಎಲ್ಲ ರಿಪೋರ್ಟ್ನು ಕೂಡ ಚೆಕ್ ಮಾಡಿ ಒಂದು ಆಘಾತಕಾರಿಯಾದಂಥ ಸುದ್ದಿನ ಹೇಳ್ತಾರೆ. ಅದೇನಪ್ಪ ಅಂದರೆ ಪ್ರಿಯಾಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ. ಇದನ್ನು ಕೇಳಿದಂಥ ಅಶೋಕ್ ತುಂಬಾ ಆಘಾತಕ್ಕೆ ಒಳಗಾಗ್ತಾನೆ. ಅಯ್ಯೋ ಪಾಪ, ನನ್ನ ಹೆಂಡತಿ ತುಂಬಾ ಮೃದು ಸ್ವಭಾವದವಳು, ಅವಳಿಗೆ ನಾನು ಸ್ವಲ್ಪ ದಪ್ಪ ಆದರೂ ಕೂಡ ಸಹಿಸ್ಕೊಳ್ಳಲ್ಲ, ಗಾಬರಿ ಆಗ್ತಾಳೆ. ಅವಳ ಉಗುರಿಗೆ ಹಾಕಿರುವಂಥ ನೇಲ್ ಪಾಲಿಶ್ ಊದರೂ ಕೂಡ ಅವಳು ತುಂಬಾ ಗಾಬರಿ ಆಗ್ತಾಳೆ. ಅಂಥದ್ರಲ್ಲಿ ಇಂಥ ಒಂದು ವಿಚಾರ ಅವಳಿಗೆ ಹೇಗೆ ಹೇಳಿ ನಾನು ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ, ನೀವೀಗ ಇದಕ್ಕೆ ಸಪೋರ್ಟ್ ಮಾಡಿದ್ರೇ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅದೇನೇ ಆಗಿರಲಿ, ನನ್ನ ಹೆಂಡತಿಗೆ ಈ ವಿಚಾರ ಗೊತ್ತಾಗೋದು ಬೇಡ, ಆ ಟ್ರೀಟ್ಮೆಂಟ್ಗೆ ಅವಳು ಸಹಕರಿಸೋ ರೀತಿ ನಾನು ನೋಡ್ಕೊಳ್ತೀನಿ, ಆದರೆ ಅವಳಿಗೆ ಈ ವಿಚಾರ ಮಾತ್ರ ಗೊತ್ತಾಗೋದು ಬೇಡ ಅಂತ ಹೇಳಿ ಅಲ್ಲೇ ಅಶೋಕ್ ಅಳೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದಂಥ ಡಾಕ್ಟರ್ಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತಾಯವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಲು ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.